ಜಯಮ್ಮ ಜಯಮ್ಮ ಲಕ್ಷ್ಮಣ ಕೆಲ್ಗೋಗ್ಯವಳೆ ಕಾಣಿಸ್ತಿಲ್ಲ. ಎಲ್ಗೋಗ್ಯವಳ ಯಾರಿಗ್ ಗೊತ್ತೇ ಭಾಗ್ಯಮ್ಮ, ನನ್ಗೇನು ಹೇಳೋಗ್ತಾಳೆ. ನಾನು ಆತ ಕೇಳಕ್ಕೂ ಹೋಗಲ್ಲ ಅವಳ, ಮಾತಾಡ್ಸೋದೇ ಇಲ್ಲ ಅವಳನ್ನ ನಾನು. ಅಯ್ಯೋ ಹೋಗ್ಲಿ ಬಿಡು ಹಂಗಾರೆ. ಅಲ್ಲ ಅವಾಗ್ಲೇ ಯಾಕನ ಬೈಕ್ ಅಂತಿದ್ದೆ ಯಾರನ್ನ, ಯಾಕೆ ಯಾಕೆ ಹೊತ್ಕೊಂಡೋಗ್ಯಾರ ನಿಮ್ಮಂತಗೆ? ನಾನು ಬಟ್ಟೆ ಒಗ್ದಾಕಿದ್ದೆ, ನಂದು ಒಂದು ಪಿಂಕ್ ಕಲರ್ ಒಂದು ಸೀರೆ, ಅದನ್ನು ಒಗ್ದಾಕಿದ್ದೆ ಎದ್ದಾಗ. ಎಲ್ಲ ತಾಮನ ಒಣಗಿರ್ಬೇಕೇನೋ ಅಂತ ಹೇಳಿ ಆವಾಗಲೇ ನೋಡ್ತೀನಿ, ಆ ಸೀರೆ ಇಲ್ವಲ್ಲೇ. ಅಯ್ಯೋ ರಾಮ, ನಾನು ಮಿಷಿನ್ ಮನೆಗೆ ಹೋಗಿದ್ದೆ, ರಾಗಿ ಸಿಟ್ಟಿರ್ಲಿಲ್ಲ, ಸಿಟ್ಟು ಹಾಕಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ಹಾಕಿಸ್ಕೊಂಬಂದು ನೋಡ್ತೀನಿ ಮನೆ ಮುಂದೆ ಒಣಗಾಕಿರೋ ಸೀರೆನೇ ಇಲ್ವಲ್ಲಿ. ಅದಿನ್ನೇತ ಏನಾಯ್ತು ಅಂಬರಿ, ಅದಕ್ಕೇನೆ ಬೈಕ್ ಅಂತಿದ್ದೆ, ಅದು ಯಾವಳು ತಕೊಂಡ್ರೋ ಏನು ಕತಿಯೋ ಅಂತ ಹೇಳಿ. ಹೇಳತ್ತ ಜಯಮ್ಮ, ಸೀರೆ ಇನ್ಯಾರು ಹೊತ್ಕೊಂಡು ಹೋಗ್ತಾರೆ, ಮನೆ ಬಾಗ್ಲಾಗ ಹಾಕಿದ್ದ. ಎಲ್ಲ ಗಾಳಿ ಪಾಳಿಗೆ ಎಲ್ಗನ ಹೋಗೈತಿ ಏನೋ ಮಾಳಿಗೆ ಮೇಕೆಲ್ಲ ನಾನು ಹತ್ತಿ ನೋಡ್ಬೇಕಾಗಿತ್ತು ನೀನು. ಅಯ್ಯೋ ಎಲ್ಲ ಮನೆ ಮೇಲೂ ಅಲ್ಲೇನೆ ಹತ್ತಿ ನೋಡ್ದೆ ಏಣಿ ಹಾಕೊಂಡು. ಆವಾಗ್ಲೇನೆ ಆ ಗುಂಡ ಜಿರ್ಮಾತಾಗಿಂದ ಏಣಿ ತಂದಲ್ಲ, ಅದಕ್ಕೇನಿ ಮಾಳಿಗೆ ಹತ್ತಿ ನೋಡಕ್ಕಂತಾನೆ ಮತ್ತೀಗ ತಂದಿದ್ದು. ಯಾವ ಮಾಳಿಗೆ ಮೇಲೂ ಇಲ್ಲಮ್ಮ. ನಿನ್ ಗಂಡಿರ್ಲಿಲ್ವೇ ಮಂತಾಗಿ? ಹೇಳೋಗ್ಬೇಕು ತಾನೆ ನೋಡ್ಕೆ ಅಂತಾನ. ಇಲ್ಲ, ಆವಾಗಲೇ ಎದ್ದಾಗ ಬಸ್ಸಿಗೆ ಎಲ್ಗ ಹೋಗ್ಬೇಕು ಅಂತ ವಾಳ್ತಿತ್ತು. ಅದೇ ನಾನು ರಾಗಿ ತಗೊಂಡೋದ್ನಲ್ಲ ಮಿಷಿನ್ ಮನೆಗೆ, ಅವಾಗ ಎಲ್ಗ ಹೋಗ್ ಬರ್ತೀನಿ ಅಂತಾನ ವಾಳ್ತಿತ್ತು. ನಾನು ಆಟತಿಗೆ ಮಿಷಿನಿಗೆ ಅದೇ ಹೋದೆ, ಬೀಗ ಹಾಕೊಂಡು ಹೋಗು ಅಂತ ಹೇಳಿ ನಾನು ಮಿಷಿನಿಗೆ ರಾಗಿ ತಗೊಂಡೋದೆ. ಆಗ ಲಸ್ಮಕ್ ಬಂದ್ಲು. ಲಸ್ಮಕ್ಕ ಎಲ್ಲಿಗೆ ಹೋಗಿದ್ದೆ ತಾಯಿ, ಕಾಣಿಸ್ತಾ ಇರ್ಲಿಲ್ಲ ಎದ್ದಾಗಿಂದನ. ಅಯ್ಯೋ ಅಯ್ಯೋ, ಇದ್ಯಾಕೆ ಹಿಂಗೆ ತಿಕ್ಲಿ ತರ ನಗ್ತಾ ಇದೀಯಾ? ಅಲ್ಲ ಎಲ್ಗೋಗಿದ್ಯಾ ಅಂತ ಕೇಳಿರಿ ನಗ್ತಲೇ ಇದೀಯಾ ಅವಾಗಿಂದನ, ಏನಾತಿ ಅಂತದ್ದು? ಅಯ್ಯೋ, ಅದು ನೆನೆಸ್ಕೊಂಡು ನಗು ಬರ್ತಿದ್ದೆ ಕಣೆ ಭಾಗ್ಯಮ್ಮ. ನಾನು ಸೀರೆ ತರನ ಅಂತ ಟೌನ್ಗೆ ಹೋಗಿದ್ದೆ. ಇವಳು ಯಾಕಪ್ಪ ಲಕ್ಷ್ಮಿ ಮಾತಿಗೇನು ಅಂತನ ಅಲ್ಲಿ ಕಿಸ್ಕೊಂಡು ನಗ್ತಾ ಇದ್ದಾಳೆ ಅವಾಗಿಂದನ. ಮೆಂಟ್ಲಾಗಿರ್ಬೇಕು. ಓ, ಸೀರೆ ತರಕ್ ಹೋಗಿದ್ದೇನು ನೀನು? ಯುಗಾದಿ ಹಬ್ಬಕ್ಕೆ ಸೀರೆ ತರಕ್ ಹೋಗಿದ್ಯಾ? ಇಲ್ಲಿ ನೋಡಿರಿ ನಮ್ ಜಯಮ್ಮನ್ ಸೀರೆನ ಒಗ್ದಾಕಿದ್ ಸೀರೆನ ಯಾರೋ ಒತ್ಕೊಂಡು ಹೋಗ್ಯವ್ರಂತೆ. ಅದಕ್ಕೆ ಅವಾಗಿಂದನ ಬೈಕ್ ಎಂತಿದ್ಲು. ನಾ ಅದಕ್ಕೆ ಯಾಕೆ ಜಯಮ್ಮ ಯಾಕೆ ಬೈಕ್ ಎಂತಿ ಅಂತ ಕೇಳೋಣ ಅಂತ ಬಂದೆ. ಹಂಗಂತ ಹೇಳ್ತಾ ಇದ್ದಾಳೆ. ಸೀರೆನ ಯಾರೋ ಒತ್ಕೊಂಡು ಹೋಗ್ಯವ್ರಂತೆ ಜಯಮ್ಮಂದ. ಅದಕ್ಕೆ ಕಣೆ ನಗ್ತಾ ಇರೋದು. ಏನು ಹೇಳ್ತಾ ಇದ್ಯಾ? ಅದಕ್ಕೆ ಕಣೆ ನಗ್ತಾ ಇರೋದು ಅಂತಂದ್ರೆ ಜಯಮ್ಮನ್ ಸೀರೆ ಕಳೆದಿರೋದಕ್ಕೆ ನಗ್ತಾ ಇದ್ಯಾ ನೀನು? ಅವಳ ಸೀರೆ ಕಳೆದೋಗಿಲ್ಲ ಎಲ್ಲೂ. ಅದ್ ಎಲ್ಲೋಗೈತೆ ಅನ್ನೋದು ನನಗ್ ಗೊತ್ತು, ಅದಕ್ಕೆ ನಗ್ತಾ ಇದ್ದೀನಿ ನೆನ್ಸ್ಕೊಂಡು. ಸೀರೆ ಎಲ್ಲೋಗೈತೆ ಅನ್ನೋದು ನಿನಗ್ ಗೊತ್ತಾ? ಏನ್ ಹೇಳ್ತಾ ಇದೀಯ? ಒಂದಿಟ್ಟು ಅರ್ಥವಾಗಂಗೆ ಹೇಳೆ. ಅದು ಯಾರು ತಗೊಂಡೋಗ್ಯಾರ ಅವಳ ಸೀರೆನ? ನೀನ್ ನೋಡಿದ್ಯಾ ಯಾರನ್ನ ಹೊತ್ಕೊಂಡೋಗಿರೋದ? ಲೇ ಭಾಗ್ಯಮ್ಮ, ಈ ಜಯಮ್ಮನ್ ಸೀರೆನ ಬೇರೆ ಯಾರು ಅಲ್ಲ ತಗೊಂಡೋಗಿರೋದು, ಈ ಜಯಮ್ಮನ್ ಗಂಡನೇ. ಏಯ್ ಲಕ್ಷ್ಮಿ, ಏನೇ ಬೊಗಳ್ತಾ ಇದ್ಯಾ? ನನ್ ಗಂಡ ಯಾಕೆ ನನ್ ಸೀರೆ ಹೊತ್ಕೊಂಡು ಹೋಗ್ತಾನೆ? ಅವನಿಗೆ ತಲೆ ಕೆಟ್ಟೈತಿ. ಅದೇನು ಅಂತನ ಸರಿಯಾಗಿ ಬೊಗಳು. ತಲೆ ಕೆಟ್ಟೈತೋ ಬಿಟ್ಟೈತೋ ಗೊತ್ತಿಲ್ಲ, ನಿನ್ ಸೀರೆ ತಗೊಂಡೋಗಿರೋದ್ ಮಾತ್ರನ ನಿನ್ ಗಂಡನೇ. ಯೋ ಲಕ್ಷ್ಮಕ್ಕ, ಅದೇನು ಅಂತ ಸರಿಯಾಗಿ ಹೇಳಿ. ಇವಳು ಸೀರೆನ ಇವಳು ಗಂಡನೇ ತಗೊಂಡೋಗಿ ಏನೇ ಮಾಡ್ತಾನೆ? ಅದನ್ನೇನು ಆಫ್ ರೇಟಿಗೆ ಚೀಪ್ ರೇಟಿಗೆ ಮಾರ್ಕೆಟ್ ತಿಂತಾನ? ಹಂಗಲ್ವೇ ಭಾಗ್ಯಮ್ಮ. ಅದೇ ಇವಾಗ ಹೆಂಗಸರಿಗೆ ಎಲ್ಲಾರ್ಗು ಗೌರ್ಮೆಂಟ್ ಬಸ್ನ ಫ್ರೀ ಅಲ್ಲ, ಅದಕ್ಕೆ ಈ ಜಯಮ್ಮನ್ ಗಂಡಂತಾಗೆ ಬಸ್ ಚಾರ್ಜಿಗೆ ಕೊಡಕ್ಕೆ ದುಡ್ಡಿರ್ಲಿಲ್ವೋ ಏನೋ, ಅದಕ್ಕೇನೆ ಇವಳು ಸೀರೆ ತಕೊಂಡು ಹುಡ್ಕೊಂಬಂದಿದ್ದ ಬಸ್ನಾಗೆ. ನಾನು ಅದೇ ಬಸ್ನಾಗೆ ಬಂದೆ ಇವಾಗ. ಅಲ್ಲಿ ಕಂಡಕ್ಟರ್ ಟ್ಯಾಕ್ಸಿಗೆ ಹಾಕೊಂಡು ಸರಿಯಾಗಿ ಉಗಿಸ್ಕೊಂತಿದ್ದ. ತಿರ್ಗಾ ಸೀರೆ ಎಲ್ಲ ಬಿಚ್ಚಿ ಕಳಿಸಿದ್ರು ಅವನ್ನ. ಇಂಥ ಕೆಲಸ ಮಾಡ್ತೀಯ ಅಂತ ಹೇಳಿ ಅದಕ್ಕೆ ನಗ್ತಾ ಬಂದೆ ನಾನು ಅಲ್ಲಿಂದನ ಬಸ್ ಸ್ಟ್ಯಾಂಡಿಂದನ. ಏನ್ ಹೇಳ್ತಾ ಇದೆಯಲ್ಲ ಲಕ್ಷ್ಮಕ್ಕ, ನೀನ್ ಹೇಳೋದ್ ನಿಜಾನ? ಈ ಜಯಮ್ಮನ್ ಗಂಡ ಸೀರೆ ಉಡ್ಕೊಂಡ್ ಬಂದಿದ್ನೇನು? ಕಂಡಕ್ಟರ್ ಟ್ಯಾಕ್ಸಿಗೆ ಕೇಳಿದ್ನೆ. ಮೂಕಣಿ ಭಾಗ್ಯಮ್ಮ, ಇವಳ ಗಂಡ ಜಾಸ್ತಿ ರಶ್ ಇತ್ತಲ್ಲ ಬಸ್ನಾಗೆ, ಸರಿಯಾಗಿ ಚೆಕ್ ಮಾಡಲ್ಲ ಅಂತ ಹೇಳಿ ಸೀರೆ ಉಡ್ಕೊಂಡು ಇವಳು ಆಧಾರ್ ಕಾರ್ಡ್ ತಗೊಂಬಂದೇವನಿ. ಕಂಡಕ್ಟರ್ಗೆ ಅನುಮಾನ ಬಂದೈತಿ, ಆಧಾರ್ ಕಾರ್ಡ್ನಾಗಿರೋ ಫೋಟೋನು ಅಯ್ಯ ಮಗುನು ಮ್ಯಾಚ್ ಆಗಲ್ವಲ್ಲ ಅಂತ ಹೇಳಿ ಮೊಬೈಲ್ ಟಾರ್ಚ್ ಹಾಕೊಂಡು ಸರಿಯಾಗಿ ನೋಡ್ದ ನೋಡ್ ಮಕನ. ಆವಾಗ ಮಕ್ಕುಗ್ದ ಸರಿಯಾಗಿ. ಯಾರು ನೀನು ಏನು ಎತ್ತ ಅಂತ ವಿಚಾರಿಸಿದಾಗ ಅವಾಗ ಅವ್ನ ಬಂಡವಾಳ ಎಲ್ಲ ಗೊತ್ತಾತು. ಅವ್ನ್ ಗಂಡ್ಸು ಹೆಂಗ್ಸಲ್ಲ ಅಂತಾನ. ಬಸ್ನಾಗಿದ್ದಾರೆಲ್ಲ ಉಗಿದಿದ್ದೆ ಅವನ್ನ. ಅಲ್ವೇ ಹೋಗ್ಬೇಕಾರೆ ಹೆಂಗ್ ಹೋದ ಮತ್ತೀಗ? ಹೋಗ್ಬೇಕಾರೆ ಸರಿಯಾಗಿ ಚೆಕ್ ಮಾಡಿಲ್ವೇನೋ? ಹಂಗಾರೆ ಹೋಗ್ಬೇಕಾರೆ ಅದ್ ಯಾರು ಚೆಕ್ ಮಾಡಿರೋ ಏನೋ ಸರಿಯಾಗಿ ನೋಡಿಲ್ಲ, ಬರ್ಬೇಕಾದ್ರೆ ಸಿಗಾಕೆ ಬಿಟ್ಟವನಿ. ಏಯ್ ಲಕ್ಷ್ಮಿ, ಏನೇನೋ ಸುಳ್ಳು ಹೇಳ್ಬೇಡ. ನನ್ ಗಂಡ ಯಾಕೆ ಸೀರೆ ಉಡ್ಕೊಂಡು ಹೋಗ್ತಾನೆ?
ನಾನೇಕೆ ಸುಳ್ಳೇನ ಜಯಮ್ಮ? ಬೇಕಂದ್ರೆ ಇವಾಗ ನಿನ್ ಗಂಡ ಕೈಯಾಗ ಸೀರೆ ಉಡ್ಕೊಂಡು ಚಡ್ಡಿ ಬಾಡೆಗೆ ಬತ್ತಾನೆ ನೋಡು. ಸೀರೆ ಎಲ್ಲ ಬಿಚ್ಚಿ ಮಕ್ಕುಗಿದ್ರು ಇನ್ನೊಂದ್ ದಿವಸ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿ. ಯಾರನ ಪಾಪ ಹೋಗ್ಲಿ ಬಿಡಪ್ಪ ಸಗೆ ಊರಿಗಾನ ಕರ್ಕೊಂಡೋಗಿ ಬಿಡು ಅಂತ ಹೇಳಿ ಅಲ್ಲಿಂದನ ಗೊತ್ತಾತಲ್ಲ, ಅಲ್ಲಿಂದನೇ ನಮ್ಮೂರಿಗಾನ ಬಸ್ ಚಾರ್ಜ್ ಅವರೇ ತಾಂಡ್ರು, ಯಾವ್ದೋ ಒಬ್ರು ತಾತ. ಅದಕ್ಕೆ ಊರಿಗಾನ ಕರ್ಕೊಂಬಂದ್ ಬಿಟ್ರು, ಇಲ್ಲಾಂದ್ರೆ ಅಲ್ಲೇ ಮಜ್ಜಿದಾಗೆಲ್ಲ ಇಳಿಸ್ಬತ್ತಿದ್ರು ಇವಳು ಗಂಡನ್ನ. ಈಗ ಬತ್ತಾ ಇರ್ಬೇಕೇನೋ ನೋಡು, ಸೀರೆನ ಕೈಯಾಗ ಹಿಡ್ಕೊಂಡು ಚಡ್ಡಿ ಬಡೆಗೆ ಬತ್ತಾ ಇದ್ದ ನೋಡು ನಿನ್ ಗಂಡ ಅಲ್ಲೆಲ್ಲನ. ಆಗಲೆಲ್ಲ ಸ್ಮಕ ಸೀರೆ ಕೈಯಾಗ ಹಿಡ್ಕೊಂಡು ಚಡ್ಡಿನೂ ಅಂಡರ್ವೇರಾಗೆ ಬತ್ತಾ ಇದ್ದಾನೆ ಈ ಜಯಮ್ಮನ ಗಂಡ. ನೋಡಲ್ಲಿ ನೀನ್ ಹೇಳೋದು ನಿಜಾನೇ ಜಯಮ್ಮ, ನೋಡೆ ನಿನ್ ಗಂಡ ಹೆಂಗ್ ಬತ್ತಾ ಇದ್ದಾನೆ. ಅಯ್ಯೋ ಇದ್ಯಾಕೆ ಭಾಗ್ಯಮ್ಮ, ಇವನು ಇಲ್ಲಾಸಿ ಬತ್ತಾ ಇದ್ದಾನೆ. ಬಸ್ ಸ್ಟ್ಯಾಂಡ್ ಇರೋದು ನೋಡಿರಿ ಈ ಕಡೆ ತಾನೆ. ಯಾಕೆ ಅಂದ್ರೆ ಇಲ್ಲಾಸಿ ಬಂದ್ರೆ ನಡುವರೆಗಾಸಿ ಬರ್ಬೇಕಾಗತ್ತೆ, ಅದಕ್ಕೆ ಇಲ್ಲ ಆಸಿಯಿಂದ ಆಸಿನ ಹೊಲ್ದಾಗ ಆಸಿ ಬಂದೇವನಿ ಅಪ್ಪ. ಜಯಮ್ಮ ನೋಡ್ದೇನೆ ನಿನ್ ಗಂಡನ್ ಬಂಡವಾಳ. ಅಯ್ಯೋ 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 ಅಯ್ಯೋ, ನನ್ನ ಮಾನ ಮರ್ಯಾದಿನ ಊರಾಗೆ ಮೂಸ್ ಕಾಸಿಗೆ ಹರಾಜಾಕಿ ಸೀರೆ ಉಡ್ಕೊಂಡು ಹೋಗಿದ್ದೆ ನಾಸ್ಕೆಗಲ್ ನಿನಗೆ. ಅಲ್ಲ ಗಂಡ್ಸಾಗಿ ₹100 ದುಡ್ಡಿಕ್ಕೆ ಮಕ್ಕಾಗಲ್ಲ ಜೋಬ್ನಾಗೆ, ಬಸ್ ಚಾರ್ಜಿಗೆ ದುಡ್ಡು ಇಲ್ದಂಗೆ ಬಸ್ಸಿಗೆ ಹೋಗಿದ್ಯಾ? ನಾಸ್ಕೆಗಲ್ ನಿನಗೆ ಮಾನ್ಗೆಟ್ಟಾನೆ ಬಂದಿರೋದು ನೋಡು ಇನ್ನೇನ. ಅಯ್ಯೋ ನನಗೇನೇ ಗೊತ್ತಿತ್ತು, ರಶ್ ಇರ್ತಾವಲ್ಲ ಬಸ್ಗಳು, ಗೌರ್ಮೆಂಟ್ ಬಸ್ ನಮ್ಮೂರವು, ಅದಕ್ಕೆ ಏನೂ ಸರಿಯಾಗಿ ಚೆಕ್ ಮಾಡಲ್ಲ ಅಂಬೋದು ನನಗೆ ಗೊತ್ತಿತ್ತು. ನಾನು ದಿನ ಓಡಾಡ್ತಿದ್ನಲ್ಲ, ನೋಡ್ತಿದ್ದೆ ಯಾರವನು ಸರಿಯಾಗಿ ಆಧಾರ್ ಕಾರ್ಡ್ ಇಸ್ಕೊಂಡು ನೋಡ್ತಿರ್ಲಿಲ್ಲ ಕಂಡಕ್ಟ್ರು. ಸುಮ್ಮನೆ ಹಿಂಗೆ ತೋರಿಸ್ತಾ ಸುಮ್ಮನೆ ಆಗಾನು. ಅದಕ್ಕೆ ನಾನು ಸುಮ್ಮನೆ ಇನ್ಯಾಕೆ ಬಸ್ ಚಾರ್ಜ್ ಒಂದು ದಂಡ ಅಂತ ಹೇಳಿ ಸೀರೆ ಉಡ್ಕೊಂಡು ಹೋಗಿದ್ದೆ, ನಿಂದು ಆಧಾರ್ ಕಾರ್ಡ್ ತಗೊಂಡು ಕೇಳಿರೆ ತೋರ್ಸೋಣ ಅಂತೇಳಿ. ಆದರೆ ಅವನಿಗೆ ಅನುಮಾನ ಬಂದ್ಬಿಡ್ತು ನನ್ನ ಮ್ಯಾಲೆ. ಅನುಮಾನ ಬಂದು ಹತ್ರಕ್ಕೆ ಬಂದು ಮೊಬೈಲ್ ಹಾಕಿ ನೋಡ್ಬಿಟ್ಟ. ನಾನು ಏನು ಮಾಡೋಣ ಹೇಳು. ನಾಸ್ಕೆಗಲ್ ನಿನಗೆ ಹಿಡ್ದಪ್ಪ ಮೀಸೆ ಇಕ್ಕೊಂಡು ಹೋಗಿದ್ಯಲ್ಲ, ಮೀಸೆನಾದ್ರೂ ನೋಡ್ತಾರೆ ಎಂಬುದು ಗೊತ್ತಾಗ್ಲಿಲ್ದೆ ನಿನಗೆ. ಮೀಸೆ ಬಿಡ್ಕೊಂಡು ಹೋಗಿದ್ಯಲ್ಲ, ಮಾನ ಮರ್ಯಾದೆ ಇಲ್ದಾನು. ಅದು ಅಲ್ದೇನೆ ಈ ಲಸ್ಮಕ್ಕ ಬೇರೆ ಅದೇ ಬಸ್ನಾಗೆ ಇದ್ಲಂತೆ. ಇವಳು ಇವಾಗ ಊರು ತುಂಬ ಡಂಗುರ ಸಾರ್ತಾಳೆ. ಅಯ್ಯೋ ಮೀಸೆನ ಹೆಂಗೋ ಅತ್ಲಾಗೆ ಆ ಸೀರೆ ಸೆರಗ್ನಾಗೆ ಮುಚ್ಕೊಂಡು ಕೂಕೋಬೋದು ಅಂತ ಹೇಳಿ ಹೋಗಿದ್ದೆ ಕಣೆ. ಬಸ್ಸೂ ರಶ್ ಇತ್ತು. ಆದರೆ ಅವ್ನಿಗೆ ಅದು ಯಾಕೆ ಅನುಮಾನ ಬಂತೋ ಏನೋ ಗೊತ್ತಿಲ್ಲ. ಹತ್ರಕ್ಕೆ ಬಂದು ಆಧಾರ್ ಕಾರ್ಡ ಸರಿಯಾಗಿ ನೋಡ್ದ, ಮೊಬೈಲಾಗ ಟಾರ್ಚ್ ಆನ್ ಮಾಡಿ ಅದ್ರಾಗ ಉಳ್ದು ಫೋಟೋ ನೋಡ್ದ, ಇದ್ರಾಗ ನನ್ನೂ ಮಕ್ಕಕ್ಕೂ ಬೆಳಕಾಗಿ ನೋಡ್ದ. ಆವಾಗ ಫೋಟೋ ಬೇರೆ ಈ ನೀನೇ ಬೇರೆ ಅಂತ ಹೇಳಿ ನನ್ನ ವಿಚಾರಣೆ ಮಾಡ್ದ. ಆಮೇಲೆ ನಾನು ಹಿಂಗೆ ಮೀಸೆನ ಮುಚ್ಕೊಂಡಿದ್ದೆ ಸೀರೆ ಸೆರಗ್ನಾಗೆ, ಅದಕ್ಕೆ ತೆಗಿ ಅಂತ ಹೇಳಿ ಹಿಂಗೆ ಸೀರೆ ಮುಚ್ಕೊಂಡಿದ್ನಲ್ಲ ಮೀಸೆನ, ಅದನ್ನ ಹಿಂಗೆ ಯಾದ್ಬಿಟ್ಟ. ಆವಾಗ ಎಲ್ಲ ಗೊತ್ತಾಗೋಗ್ಬಿಡ್ತು ನನ್ನ ಗಂಡಸು ಅಂಬೋದು. ಈಡ್ದಪ್ಪ ಮೀಸೆ ಇಕ್ಕೊಂಡಿದ್ಯಲ್ಲ ನಾಸ್ಕೆಗಲ್ ನಿನ್ಗೆ ಇಂಥ ಕೆಲಸ ಮಾಡಕ್ಕೆ. ಮೀಸೆನ ಮೊದ್ಲು ಬೋಳ್ಸಾಕು ನೀನು. ಸೀರೆ ಉಡ್ಕೊಂಡು ಮುಸ್ರೆ ತೊಳೆದು ಅಡುಗೆ ಮಾಡ್ಕೊಂಡಿರು ನೀನು. ಅದೇ ನಿನಗೆ ಲಾಯಕಾದ ಕೆಲಸ ಅನ್ಸುತ್ತೆ. ಗಂಡ್ಸಾಗಿ ಇಂಥ ಕೆಲಸ ಮಾಡಿದ್ಯಲ್ಲ ನಾಸ್ಕೆಗಲ್ ನಿನಗೆ. ಅಯ್ಯೋ ನನ್ಗೆ ಎದ್ದಾಗ ₹100 ದುಡ್ಡಿದ್ರೆ ಕೊಡೆ ಅಂತ ಕೇಳಿದೆ ತಾನೇ ನಿನಗೆ. ನೀನೇನು ಹೇಳಿದೆ? ₹100 ಇಲ್ಲ ₹10 ಇಲ್ಲ, ಸುಮ್ಮನೆ ಹೋಗು ಅಂತಂದೆ ತಾನೇ. ಅದಕ್ಕೆ ನಾನು ತಗೊಂಡು ಬಸ್ ಚಾರ್ಜಿಗೆ ದುಡ್ಡಿರಲಿಲ್ಲ. ಹೆಂಗೂ ಬಿಡತ್ಲಾಗೆ ರಶ್ ಇರ್ತಾವಲ್ಲ ನಮ್ಮೂರಾಗೆ, ಹೆಂಗೂ ಒಂದು ಸೀರೆ ತಾಂಡೋಗಿ ಅಲ್ಲೆಲ್ಲ ಕಳೆ ಮಗಲಾಗ ಉಡ್ಕೊಂಡು ಹೋಗೋಣ ಅಂತೇಳಿ ನಿಂದ ಹೊರಗೆ ಒಣಗಾಕಿದ್ದಲ್ಲ, ಇದನ್ನ ತಾಂಡೋಗಿ ಉಡ್ಕೊಂಡು ಹೋದೆ. ಆದರೆ ಅದು ಹಿಂಗಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಿ. ಯಾಕೆ ಹಂಗಾಡ್ತೀಯ ಬಿಡೆ, ಇಲ್ಲಿ ನಿಂತ್ಕೊಂಡು ಬಾಯ್ ಮಾಡಬೇಡ, ನಡಿ ಒಳಕ್ಕೆ ಹೋಗೋಣ. ನೋಡ್ದೇನೆ ಜಯಮ್ಮ, ನಾನು ಹೇಳ್ದಂಗೆ ನೀನು ನಂಬಲಿಲ್ಲ. ನೋಡು ಇವಾಗ ನಿನ್ ಗಂಡನ ಬಂಡವಾಳನ. ಪಾಪ ಈ ಜಯಮ್ಮ ನೋಡಿರೆ ಎದ್ದಾಗಿಂದ ಬೈಕೆಂತಿದ್ಲು, ನನ್ನ ಸೀರೆ ಯಾರು ಓದ್ಕೊಂಡು ಹೋಗ್ಯಾರೆ ಅಂತ. ಇಲ್ಲಿ ನೋಡಿರೆ ಇವಳು ಗಂಡನೇ ಓದ್ಕೊಂಡು ಹೋಗ್ಯಾನ ಸೀರೆನ. ಅಯ್ಯೋ ಏಯ್ ಲಸ್ಮಕ್ಕ ಭಾಗ್ಯಮ್ಮ, ಮುಚ್ಕೊಂಡು ಹೋಗ್ರೆ ನಿಮ್ಮಂತಕ್ ನೀವು. ಬಂದ್ಬಿಡ್ತಾರೆ ಇಲ್ಲಿ ಯಾರ್ದಾನ ಒಂದು ವಿಷಯ ಸಿಕ್ಕಿರ್ ಸಾಕು, ಅಲ್ಲಿ ಕಿಚ್ಕೊಂಡು ಆಡ್ಕೊಂಡು ನಗಕ್ಕೆ ಹೋಗ್ರಿ ಮುಚ್ಕೊಂಡು. ಅಯ್ಯೋ ನಿನ್ ಗಂಡ ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ಕೆರೆಗಾಡ್ತೀಯ? ಅಲ್ಲ ನೀನು ₹100 ಕೊಟ್ಟಿದ್ರೆ ನಿನ್ ಗಂಡನ ಮರ್ಯಾದಿನಾದ್ರೂ ಉಳಿದಿರದ? ನನಗೇನು ಗೊತ್ತಿತ್ತು ನನ್ನ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂತಾನೆ. ಏನಾದ್ರೂ ಗೊತ್ತಿದ್ರೆ ಕೊಟ್ಟು ಕಳಿಸ್ತಿತ್ತೆ ಅಂತ ಹಾಳಾಗಿ ಹೋಗ್ಲಿ ಅಂತ ಹೇಳಿ.